ಆತ್ಮೀಯರೇ ನಮಸ್ಕಾರ. ನಾನು ಮನೋಚಿಕಿತ್ಸಾ ತಜ್ಞೆ ಡಾಕ್ಟರ್ ಶುಭಾ ಮಧುಸೂದನ್. ಮನೋಚಿಕಿತ್ಸೆಯಲ್ಲಿ ಬಹುಮುಖ್ಯವಾಗಿ ನಮಗೆ ಕಾಣುವಂಥ ಒಂದು ಕಂಡೀಷನ್ ಅಂದರೆ ಪ್ಯಾನಿಕ್ ಅಟ್ಯಾಕ್. ಈ ಪ್ಯಾನಿಕ್ ಅಟ್ಯಾಕ್ ಯಾವಾಗ ಬರುತ್ತೆ, ಯಾರಿಗೆ ಬರುತ್ತೆ, ಹೇಗೆ ಬರುತ್ತೆ ಹೇಳೋಕ್ಕಾಗಲ್ಲ. ಆ್ಯಂಬುಲೆನ್ಸ್ ಸೌಂಡ್ ಕೇಳಿದ್ರೆ ಕೆಲವರು ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ. ಒಬಿಚ್ಯೂರಿ ಕಾಲಮ್ ಪೇಪರಲ್ಲಿ ಓದ್ತಾ ಇದ್ದರೆ ಎದೆಯೆಲ್ಲ ಹೊಡ್ಕೊಳ್ಳೋಕೆ ಶುರುವಾಗುತ್ತೆ. ರೋಡಲ್ಲಿ ಎಲ್ಲೋ ಒಂದು ಆ್ಯಂಬುಲೆನ್ಸ್ ಬಂದು ನಿಂತ್ಕೊಂಡ್ರೆ ಅಥವಾ ಯಾರಾದರೂ ಡೆತ್ ಆಯಿತು ಅಂತ ಕೇಳಿದ್ರೆ ತಡ್ಕೊಳಕ್ಕಾಗಲ್ಲ. ಕೆಲವರಿಗೆ ಅಳು ಬರೋಕ್ಕೆ ಶುರುವಾಗೋಗುತ್ತೆ. ಇವ್ರಿಗೆ ಯಾವುದೇ ಖಿನ್ನತೆ ಇರಲ್ಲ, ಆದರೆ ಈ ಬೇರೆಯವರ ಒಂದು ಪರಿಸ್ಥಿತಿಗೆ, ಅವರ ಮೆಡಿಕಲ್ ಕಂಡೀಷನ್ಗೆ ಇವರು ಸ್ಪಂದಿಸ್ತಾ ಇರ್ತಾರೆ. ಇತ್ತೀಚೆಗೆ ಬಿಡೆನ್ ಅವರ ಒಂದು ಆರೋಗ್ಯದ ಸ್ಥಿತಿಯನ್ನು ಕುರಿತು ಕಮಲಾ ಹ್ಯಾರಿಸ್ ಒಂದು ಪ್ರಕಟಣೆಯನ್ನು ಮಾಡ್ತಾರೆ. ಅದರಲ್ಲಿ ಅವ್ರಿಗೇನೋ ಕಾಯಿಲೆ ಇದೆ ಅಂತ ಕಮಲಾ ಹ್ಯಾರಿಸ್ ಹೇಳಿದ್ದನ್ನು ಕೇಳಿ ಈ ಯುವತಿಗೆ, 35 ವರ್ಷದ ಹರೆಯ ಈ ಯುವತಿಗೆ ಎದೆಯೆಲ್ಲ ಹೊಡ್ಕೊಳ್ಳೋಕೆ ಶುರುವಾಗುತ್ತೆ, ಉಸಿರಾಟ ವೇಗ ಆಗುತ್ತೆ. ಈ ಹೃದಯದ ಬಡಿತ ಮತ್ತು ಉಸಿರಾಟ ವೇಗವಾಗಿದ್ದ ತಕ್ಷಣ ರಕ್ತ ಪರಿಚಲನೆ ಶೀಘ್ರವಾಗಿ ಆಗುತ್ತೆ. ಈ 3 ಪ್ರಕ್ರಿಯೆಗಳು ಶುರುವಾದಾಗ ಅವಳಿಗೇನೋ ನನಗಾಗ್ತಾ ಇದೆ, ಒಳ್ಳೆ ನಗಾರಿ ಬಾರಿಸ್ದಂಗೆ ಎದೆಯೆಲ್ಲ ಢಮ 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 ಅಂತ ಹೊಡ್ಕೊಳ್ತಾ ಇದ್ದರೆ ನನಗೆ ನಿಜವಾಗ್ಲೂ ಏನೋ ಆಗೋಗ್ಬಿಟ್ಟಿದೆ. ಹಾಗಾದರೆ ನನ್ನ ಗಂಡನ ಯಾರು ನೋಡ್ಕೊಳ್ತಾರೆ, ನನ್ನ ಮಗುನ ಯಾರು ನೋಡ್ಕೊಳ್ತಾರೆ, ನಾನು ಇವನ್ನೆಲ್ಲ ಬಿಟ್ಟು ಹೊಟ್ಟೋಗ್ತೀನಾ ಅಂತ ಅವಳಿಗೆ ಕಳವಳ ಶುರುವಾಗುತ್ತೆ. ಒಂದೇ ಸಮ ಅವಳು ಅಳಕ್ಕೆ ಶುರು ಮಾಡ್ತಾಳೆ. ಈ ಒಂದು ಪ್ಯಾನಿಕ್ ಅಟ್ಯಾಕ್ ಯಾತಕ್ಕೆ ಬರುತ್ತೆ, ಭಯ ಯಾಕೆ ನಮ್ಮನ್ನು ಆವರಿಸ್ಕೊಳ್ಳುತ್ತೆ? ಫಿಯರ್ ಎಕ್ಸಾಜರೇಟೆಡ್ ಈಸ್ ಆ್ಯಂಗ್ಸೈಟಿ, ಆ್ಯಂಗ್ಸೈಟಿ ಎಕ್ಸಾಜರೇಟೆಡ್ ಈಸ್ ಪ್ಯಾನಿಕ್ ಅಂತ ನಾವು ಅರ್ಥ ಮಾಡಿಕೊಂಡ್ರೆ, ಸುಮ್ಮನೆ ಕಲೋಕ್ವಿಯಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಭಯ, ಇಲಿ ಕಂಡ್ರೆ ಭಯ, ಜಿರಳೆ ಕಂಡ್ರೆ ಭಯ, ಹಲ್ಲಿ ಕಂಡ್ರೆ ಭಯ, ಇದೆಲ್ಲ ಸಾಮಾನ್ಯವಾಗಿ ನಾವು ಭಯ ಪಡುವಂಥ ಒಂದು ಪರಿಸ್ಥಿತಿಗಳು. ಈ ಭಯ ಇಟ್ಸ್ ಓಕೆ, ಭಯ ನಮ್ಗೆ ಬೇಕು ಜೀವನದಲ್ಲಿ. ಆದರೆ ಈ ಭಯನ ಮೀರಿದ್ದು ಸ್ವಲ್ಪ ಆ್ಯಂಗ್ಸೈಟಿ. ಎಕ್ಸಾಮ್ಗೆ ಹೋಗಬೇಕು ಅಂದರೆ ಏನೋ ಆ್ಯಂಗ್ಸೈಟಿ. ಇವಾಗ ನಾನು ಸ್ಟೇಜ್ ಮೇಲೆ ವೆಲ್ಕಮ್ ಸ್ಪೀಚ್ ಮಾಡಬೇಕು ಅಂದರೆ ಏನೋ ತಡವರಿಕೆ, ಬಾಯಾರಿಕೆ, ನನಗಾಗಲ್ವೇನೋ, ಎಲ್ಲರೂ ನನ್ನ ನೋಡಿ ನಕ್ಬಿಡ್ತಾರೇನೋ ಅನ್ನೋ ಮನೋಭಾವ. ನೆಕ್ಸ್ಟ್ ಆಗೋದೇ ಪ್ಯಾನಿಕ್ ಅಟ್ಯಾಕ್. ಈ ಪ್ಯಾನಿಕ್ ಅಟ್ಯಾಕ್ ಹೇಗಾಗುತ್ತೆ ಅಂದರೆ, ಆ ವ್ಯಕ್ತಿಗೆ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಟ್ಟು ಎಮರ್ಜೆನ್ಸಿಗೆ ಬರ್ತಾರೆ, ಪೂರ್ತಿ ತಪಾಸಣೆಯನ್ನು ಮಾಡಿಸ್ಕೋತಾರೆ. ಹೃದಯದ ಯಾವುದೇ ಸಂಬಂಧಿ ರೋಗ ಇಲ್ಲ ಅಂತ ಗೊತ್ತು ಮಾಡಿಕೊಂಡು ಅವ್ರು ಹೋಗ್ತಾರೆ. ಪ್ರಯಾಣ ಮಾಡುವಾಗ ಹತ್ತಿರದ ಹಾಸ್ಪಿಟಲ್ ಎಲ್ಲಿದೆ ಅಂತ ನೋಡ್ಕೋತಾ ಇರ್ತಾರೆ. ಈ ಸಿಂಪ್ಟಮ್ಗಳಿಗೆಲ್ಲ ನಾವು ಹೇಗೆ ಚಿಕಿತ್ಸೆಯನ್ನು ನೀಡಬಹುದು? ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಆ್ಯಂಕ್ಷಿಯಸ್ ಪರ್ಸನಾಲಿಟಿ ಮತ್ತು ಎಂಪ್ಯಾಥಿಕ್ ಪರ್ಸನಾಲಿಟಿ. ಆ್ಯಂಬುಲೆನ್ಸ್ ಸೌಂಡ್ ಕೇಳಿದ ತಕ್ಷಣ ನಮ್ಮ ಅಮ್ಮಂಗೋ ನಮ್ಮ ಅಪ್ಪಂಗೋ ಏನಾದರೂ ಆಗತ್ತೆ ಅಂತ ಅಂದ್ಕೊಳ್ತೀವಲ್ಲ, ಅದನ್ನು ಸೈಕಾಲಜಿನಲ್ಲಿ ಇಂಟರ್ನಲೈಸಿಂಗ್ ದ ಫೀಲಿಂಗ್ಸ್ ಆಫ್ ಅದರ್ಸ್ ಅಂತ ಕರೀತಾರೆ. ಈ ಎಂಪ್ಯಾಥಿಕ್ ಪರ್ಸನಾಲಿಟಿ ಅಂತ ಇನ್ನೊಂದು ನಾವು ಫ್ಯಾಕ್ಟರ್ನ ತಗೊಂಡ್ರೆ, ಅವ್ರಿಗೆ ಏನೇನು ನೋವು ಆಗ್ತಾ ಇರುತ್ತೋ ಅದೆಲ್ಲ ಈ ವ್ಯಕ್ತಿಗೆ ಆಗ್ತಾ ಇರುತ್ತೆ. ಅಂದರೆ ನೋವನ್ನು ಅವರು ಗ್ರಹಿಸೋ ಅಂಥ ಪ್ರಮಾಣ ಎಷ್ಟು ಅಗಾಧವಾಗಿರುತ್ತೆ ಅಂದರೆ, ಅವ್ರ ಮನೆಯಲ್ಲೇ ಏನೋ ಆಗೋಯ್ತು ಅನ್ನೋ ಹಾಗೆ ಇವರು ಕಳವಳ ಪಟ್ಕೋತಾ ಇರ್ತಾರೆ. ಹೀಗಾಗಿ ಮನಸ್ಸು ಯಾವಾಗ ಈ ಪಾಟಿ ಕಳವಳಕ್ಕೆ ಬೀಳುತ್ತೆ, ಹೃದಯ ಅದಕ್ಕೆ ಸ್ಪಂದಿಸುತ್ತೆ. ನಾವು ಹುಟ್ಟಿದಾಗ ಫಸ್ಟ್ ಮಾಡಿದ್ದೇನು ಹೇಳಿ? ಉಸಿರಾಟ. ಹಾಗಾಗಿ ಇದನ್ನು ಮೂಗಿನಿಂದ ಶ್ವಾಸಕೋಶದವರೆಗೆ ಇದನ್ನು ಸರ್ವೈವಲ್ ಆರ್ಗನ್ ಅಂತ ಕರಿತೀವಿ. ನಮ್ಮ ಇಡೀ ದೇಹವನ್ನು 2 ಶ್ವಾಸಕೋಶಗಳು ಜೋಡಿ ಎತ್ತಿನ ಥರ ಉಳ್ತಾ ಇದೆ. ನೀವು ತುಂಬ ಕಳವಳಗೊಂಡಾಗ ಈ ಜೋಡಿ ಎತ್ತುಗಳು ದಿಕ್ಕಾಪಾಲಾಗಿ ಓಡೋಕ್ಕೆ ಶುರುವಾಗೋಗುತ್ತೆ. ಈ ಶರೀರದ ಒಂದು ಬಯೋಲಾಜಿಕಲ್ ಪ್ರಾಸೆಸ್ ಏನಿದೆ, ಈ ಜೈವಿಕ ಪ್ರಕ್ರಿಯೆ ಏನಿದೆ, ಅದನ್ನು ಕೃಷಿಗೆ ನಾವು ಸುಲಭವಾಗಿ ಹೋಲಿಸ್ಬೋದು. ಆ 2 ಜೋಡಿ ಎತ್ತುಗಳು ಎತ್ತೆತ್ಲಾಗೋ ಓಡೋಕ್ಕೆ ಶುರುವಾಗೋದ್ರೆ ಈ ಹೃದಯದ ಬಡಿತ ಕೂಡ, ಇಲ್ಲೇನೋ ಆಗ್ತಾ ಇದೆ, ನಾನು ಕೂಡ ಶ್ವಾಸಕೋಶಕ್ಕೆ ಪ್ರತಿಕ್ರಿಯಿಸಬೇಕು ಅಂತ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ 200 ಮೈಲ್ಸ್ ಪರ್ ಅವರ್ ಓಡ್ತಾ ಇರುತ್ತೆ. ಹೀಗೆ ಇವೆರಡೂ ಪ್ರಕ್ರಿಯೆಗಳು ಶರೀರದಲ್ಲಿ ಬದಲಾದಾಗ ರಕ್ತ ಪರಿಚಲನೆ, ಈವನ್ ಐ ಹ್ಯಾವ್ ಟು ಪಿಚ್ ಇನ್ ಅಂತ ನಾಗಾಲೋಟದಲ್ಲಿ ನಮ್ಮ ಬ್ಲಡ್ ಪ್ರೆಷರ್, ರಕ್ತ ಪರಿಚಲನೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ವೇಗವಾಗಿ ಆದಾಗ ಅದಕ್ಕೆ ನಾವು ಹೈ ಬ್ಲಡ್ ಪ್ರೆಷರ್ ಅಂತ ಕರಿತೀವಿ. ಈ 3 ಪ್ರಕ್ರಿಯೆಗಳು ಬದಲಾದಾಗ ಶರೀರದಲ್ಲಿ ಕೆಲವು ಅಡ್ರಿನಾಲಿನ್, ಎಪಿನೆಫ್ರಿನ್, ಹೀಗೆ ಅನೇಕ ನ್ಯೂರೋ ಟ್ರಾನ್ಸ್ಮಿಟರ್ ಏನಿರುತ್ತೆ ಅದೆಲ್ಲ ಬದಲಾಗುತ್ತೆ. ಈ ಬದಲಾವಣೆ ಆದಾಗ ಸಕ್ಕರೆಯ ಅಂಶ ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ರಕ್ತನಾಳಗಳು ಸೆಟೆತ್ಕೊಳ್ಳುತ್ತವೆ, ಮಾಂಸಖಂಡಗಳು ಕೂಡ
ರಕ್ತನಾಳಗಳು ಕಿರಿದಾಗಿ ಮಾಂಸಖಂಡಗಳು ಸೆಟ್ಟೆತ್ಕೊಳ್ಳುತ್ತವೆ. ಇವಿಷ್ಟೆಲ್ಲ ಬದಲಾವಣೆ ಆದಾಗ ನಮಗೆ ಏನೋ ಒಂದು ರೋಗನೇ ಬಂದುಬಿಟ್ಟಿದೆ ಅನ್ನೋ ಪ್ರಕ್ರಿಯೆ ಉಂಟಾಗುತ್ತೆ. ಹಾಗಾದರೆ ಇದಕ್ಕೆಲ್ಲ ನಾವು ಏನು ಮಾಡಬೇಕು ನೋಡಿ. ಆಂಗ್ಸೈಟಿ ಅನ್ನೋದು ಶರೀರ ಮತ್ತು ಮನಸ್ಸಿನ ಒಂದು ಬದಲಾದ ಪರಿಸ್ಥಿತಿ ಅಂತ ಕರಿಬೋದು. ನಾವೇನಾದರೂ ಇದನ್ನು ಡಿಸೀಸ್, ಡಿಸಾರ್ಡರ್, ಡಿಫೆಕ್ಟ್, ಡಿಸಬಿಲಿಟಿ ಅಂತ ಕರೆದ್ರೆ ಲೈಫ್ ಲಾಂಗ್ ನನ್ನ ಹತ್ರ ಇರುತ್ತಾ ಅಂತ ಜನ ಅಂದ್ಕೊಳ್ತಾರೆ. ಈ ಮನಸ್ಸು ಮತ್ತು ಶರೀರದ ಬದಲಾದ ಪರಿಸ್ಥಿತಿಯನ್ನು ನಿಭಾಯಿಸಲು ನೀವು 1-2 ಕಿಲೋಮೀಟರ್ ಆದರೂ ದಿನಕ್ಕೆ ವಾಕಿಂಗ್ ಹೋಗಲೇಬೇಕಾಗುತ್ತೆ. ಎರಡನೇದು, ಗಾರ್ಗಲ್ ಮಾಡೋದ್ರಿಂದನೂ ಈ ಒಂದು ವೇಗಸ್ ನರ್ವ್ ಆ್ಯಕ್ಟಿವಿಟಿ ಏನಿದೆ ಅದನ್ನು ನಾವು ಕಡಿಮೆ ಮಾಡಬಹುದು. ಹಾಗೆಯೇ ಮುಖ ತೊಳೆಯುವುದು, ತಣ್ಣೀರು ಮುಖಕ್ಕೆ ಹಾಕ್ಕೊಂಡು ಬರೋದ್ರಿಂದನೂ ನಮಗೆ ಸ್ವಲ್ಪ ಮಟ್ಟಿಗೆ ಆಂಗ್ಸೈಟಿ ಕಡಿಮೆ ಆಗುತ್ತೆ. ಮತ್ತು ಹಳೆಯ ಕಾಲದಲ್ಲಿ ಒಂದು ಏನು ಹೇಳ್ಕೊಡ್ತಾಯಿದ್ರು ಅಂದರೆ, ಬೊಗಸೆ ಮಾಡಿಕೊಂಡು ಮೂಗು ಮುಚ್ಕೊಂಡು ನೀವು ಉಸಿರು ಏನು ಬಿಡ್ತೀರಾ ಅದನ್ನು ವಾಪಸ್ ತಗೊಳ್ಳಿ ಅಂತ ಹೇಳ್ತಾಯಿದ್ರು. ಎಕ್ಸೆಸ್ ಆಕ್ಸಿಜನೇಷನ್, ಅನ್ಪ್ರೋಸೆಸ್ಡ್ ಆಕ್ಸಿಜನೇಷನ್ ಇನ್ ದ ಬಾಡಿ ಮೇ ಆಲ್ಸೋ ಕ್ರಿಯೇಟ್ ಪ್ರಾಬ್ಲಮ್. ಅಂದರೆ ಶರೀರದಲ್ಲಿ ಆಮ್ಲಜನಕದ ಒಂದು ಲೆವೆಲ್ ಏನಿದೆ ಅದು ಜಾಸ್ತಿ ಆದಾಗಲೂ ನಮಗೆ ಏನೋ ಒಂದು ಶರೀರದಲ್ಲಿ ವ್ಯತ್ಯಾಸ ಆಗುತ್ತಲ್ಲ, ಅದಕ್ಕೋಸ್ಕರ ಈ ಒಂದು ಪ್ಯಾನಿಕ್ ಅಟ್ಯಾಕ್ ಸಂದರ್ಭದಲ್ಲಿ ಈ ಎಲ್ಲ ಸೂಚನೆಗಳನ್ನು ಕೊಡ್ತಾರೆ. ಜೊತೆಗೆ ನೀವು ಖಡಾಖಂಡಿತವಾಗಿ ಒಂದು ಮಾಡಲೇಬೇಕಾದ, ಶಿಸ್ತಿನಿಂದ ಮಾಡಲೇಬೇಕಾದ ಒಂದು ಕೆಲಸ ಅಂದರೆ ಕ್ರಮಬದ್ಧ ಉಸಿರಾಟ. ಈ ಕ್ರಮಬದ್ಧ ಉಸಿರಾಟಕ್ಕೋಸ್ಕರನೇ ಶ್ರೀ ರವಿಶಂಕರ್ ಗುರೂಜಿ ಆಶ್ರಮದಲ್ಲಿ ನಾವು ನೋಡಿದ್ದೀವಿ, ಅವರು ಸುದರ್ಶನ ಕ್ರಿಯಾ ಅಂತ ಒಂದು ನಮಗೆ ಪಾಠವನ್ನು ಕಲಿಸ್ಕೊಡ್ತಾರೆ. ಶಾಂಭವಿ ಮಹಾಮುದ್ರಾ ಅಂತ ಸದ್ಗುರುಗಳು ಕಳಿಸ್ಕೊಡ್ತಾರೆ. ನೀವು ನೋಡಿದ್ದೀರಾ, ವಿಪಾಸನ ಇರ್ಬೋದು, ಸತ್ಸಂಗಗಳಿರಬಹುದು. ಯಾತಕ್ಕೆ ಇಷ್ಟೊಂದೆಲ್ಲ ಒಂದು ಆಧ್ಯಾತ್ಮಿಕ ಕೇಂದ್ರಗಳು ಹುಟ್ಕೊಳತ್ವೆ ಅಂದರೆ, ನಾವು ಸಾವು ಅಂದರೆ ಏನು ಅನ್ನೋದನ್ನು ಇದುವರೆಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಶರೀರದಲ್ಲಿ ಯಾವಾಗ ಅದೊಂದು ಗಡಿಯಾರ ಟಿಕ್ 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 ಅಂತ ಹೋಗ್ತಾ ಇರುತ್ತಲ್ಲ, ಯಾವಾಗ ನಿಲ್ಲತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಅದು ಏಕಾಏಕಿ ಒಮ್ಮೆಗೆ ನಿಂತಾಗ ನಾನು ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು, ನನಗೆ ಆ ಸಾವು ಬಂದುಬಿಟ್ರೆ, ಇನ್ನೊಬ್ರಿಗೆ ಹಂಗಾಗೋದಾಗ, ಮನೆಯೊಳಗೆ ನಮ್ಮ ಮನೆಯಲ್ಲಿ ಯಾರಿಗಾದರೂ ಆಗಿಬಿಟ್ರೆ, ಹೀಗೆ ನಾಗಾಲೋಟದಲ್ಲಿ ಆಲೋಚನೆಗಳು ಓಡುತ್ತಲ್ಲ, ಆವಾಗ ಭಾವಾತಿರೇಕ, ಆಲೋಚನೆಗಳ ನಾಗಾಲೋಟ ಮತ್ತು ಈ ಒಂದು ಬಿಹೇವಿಯರ್ ಅಳು ಬರೋದನ್ನು ನಿಲ್ಲಿಸೋಕ್ಕೆ ಆಗಲ್ವಲ್ಲ, ಇವೆಲ್ಲ ಸೇರಿಕೊಂಡು ನಾವು ಪ್ಯಾನಿಕ್ ಅಟ್ಯಾಕ್ ಅಂತಂದಾಗ ಈ ಒಂದು ಆಧ್ಯಾತ್ಮಿಕವಾಗಿ ಕೂಡ ಚಿಕಿತ್ಸಾ ಕ್ರಮಗಳನ್ನು ಈ ಗುರೂಜಿ ಒಂದು ಮಠದಲ್ಲಿ, ಒಂದು ಆಶ್ರಮದಲ್ಲಿ ನಮಗೆಲ್ಲ ಹೇಳ್ಕೊಡೋದ್ರಿಂದ ನಾವು ಆ ಒಂದು ಆಶ್ರಮಗಳಿಗೆ ಲಗ್ಗೆ ಇಡ್ತಾ ಇರ್ತೀವಿ. ಅವರಿಲ್ಲದೇ ನಾವು ಬದುಕೋಕ್ಕಾಗಲ್ಲ. ಗುರೂಜಿಗಳನ್ನು ಯಾಕೆ ನಂಬ್ತಾರೆ ಅಂದರೆ, ಅವರಲ್ಲಿ ನಮಗೆ ಉಸಿರಾಟದ ಪ್ರಕ್ರಿಯೆಯನ್ನು ನಿಯಂತ್ರಣದಲ್ಲಿ ಹೇಗೆ ಇಟ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇರ್ತಾರೆ. ಇದಲ್ಲದೆ ನೀವು ಭ್ರಮರಿ ಪ್ರಾಣಾಯಾಮ ಮಾಡಬಹುದು. ಮತ್ತು ಕ್ರಮಬದ್ಧ ಉಸಿರಾಟ ಅಂದರೆ ಉಸಿರನ್ನು 4 ಸೆಕೆಂಡುಗಳ ಕಾಲ ಒಳಗಡೆ ತಗೊಳ್ಳೋದು, 2 ಸೆಕೆಂಡುಗಳ ಕಾಲ ನಿಲ್ಲಿಸ್ಕೊಳ್ಳೋದು, 6 ಸೆಕೆಂಡುಗಳ ಕಾಲ ಉಸಿರಾಟವನ್ನು ಹೊರಗಡೆ ಉಸಿರನ್ನು ಬಿಡೋದು, 4 to 6 ಒಂದು ಈ ಕ್ರಮದಲ್ಲಿ ನೀವು ಮಾಡ್ಕೊಂಡು ಬಂದಾಗ ದಿನಕ್ಕೆ 3 ಸತಿ ಒಂದು ಕಡೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ನೀವು ಉಸಿರಾಟವನ್ನು ಕ್ರಮಬದ್ಧವಾಗಿ ಮಾಡ್ಕೊಳ್ಳೋದ್ರಿಂದನೂ ನಮಗೆ ಆಕ್ಟಿವೇಶನ್ ಆಫ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ನೀವೆಲ್ಲ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ 8ನೇ ತರಗತಿಯಲ್ಲಿ ಓದಿರ್ತೀರಾ, ಮರ್ತು ಬಿಟ್ಟಿರ್ತೀರ. ಈ ಪ್ಯಾನಿಕ್ ಅಟ್ಯಾಕ್ ಆದಾಗ ಈ ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನಿದೆ ಅದು ಶಾರೀರಿಕವಾಗಿ ನಿಮ್ಮನ್ನು ಚುರುಕುಗೊಳಿಸ್ಬಿಡುತ್ತೆ. ಇಲ್ಲೇನೋ ಡೇಂಜರ್ ಇದೆ, ಇಲ್ಲಿಂದ ಓಡ್ತಾ ಇರು ಅಂತ. ಇಲ್ಲಿ ಯಾವ ಡೇಂಜರು ಇಲ್ಲ, ನಾವು 4 ಗೋಡೆಗಳ ಮಧ್ಯೆ ಸುರಕ್ಷಿತವಾಗಿದ್ದೀವಿ. ಅವ್ರ ಮನೆಗೆ ಬಂದಿದ್ದ ಸಾವು ನಮ್ಮ ಮನೆಗೆ ಈ ಕ್ಷಣವೇ ಏನೂ ಬರಲ್ಲ ಅನ್ನೋ ಭಾವವನ್ನು, ಆಲೋಚನೆಯನ್ನು ನಾವು ತಳ್ಳಿ ಹಾಕೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಹಾಗಾಗಿ ಇಷ್ಟೆಲ್ಲ ನಮಗೆ ಅನಾನುಕೂಲಗಳು. ಮತ್ತು ಗಂಡಂಗೆ ಹೆಂಡತಿನ ಕಾಪಾಡ್ಕೊಳ್ಳೋಕ್ಕಾಗಲ್ಲ, ಹೆಂಡತಿಗೆ ಗಂಡನ ಆಗಲ್ಲ. ಯಾಕಂದರೆ ಫುಲ್ ಅದೊಳ್ಳೆ ಹಾರ್ಟ್ ಅಟ್ಯಾಕ್ ಆದಂಗೆ ಅವರಿಗೆ ಆ ಪರಿಸ್ಥಿತಿ ಆಗ್ತಾ ಇರುತ್ತೆ. ಏನಪ್ಪ, ನಾನು ಎಷ್ಟೆಲ್ಲ ಓದಿದ್ದೀನಿ, ಇಷ್ಟು ದೊಡ್ಡ ಒಳ್ಳೆಯ ಕೆಲಸದಲ್ಲಿದ್ದೀನಿ, ಹೀಗೊಂದು ಡ್ರೈವ್ ಮಾಡ್ತಿರುವಾಗ ನಂಗೆ ಪ್ಯಾನಿಕ್ ಅಟ್ಯಾಕ್ ಆಗೋದ್ರೆ ನಾನು ಏನು ಮಾಡಬೇಕು ಅಂತೆಲ್ಲ ಬರ್ತಾರೆ. ಸ್ನೇಹಿತರೆ, ಸಾವು ಅನ್ನೋದು ಎಲ್ಲರ ಕದವನ್ನು ತಟ್ಟತ್ತೆ. ಅದೇ ನಮ್ಮ ಒಂದು ಅಂತಿಮ ಸತ್ಯ. ಅದರಿಂದ ಅದಕ್ಕೆ ಹೆದರುಕೊಳ್ಳದಲೇ ಯಾವುದೇ ಒಂದು ಜಿಜ್ಞಾಸೆಯನ್ನು ನೀವು ಸಾವಿನ ಬಗ್ಗೆ ಮಾಡಿದ್ರೂ ಮನಸ್ಸಿಗೆ ತೃಪ್ತಿ ಇರಲ್ಲ. ನಾವು ಸತ್ತ ಮೇಲೆ ಎಲ್ಲಿ ಹೋಗ್ತೀವಿ, ನಾವು ಏನಾಗ್ತೀವಿ, ಹೀಗೆ ಆತ್ಮ ಏನಾಗುತ್ತೆ, ಶರೀರ ಏನಾಗುತ್ತೆ, ಮನಸ್ಸೇನಾಗುತ್ತೆ, ಮಿದುಳಿಗೆ ಏನಾಗುತ್ತೆ, ಈ ಆಲೋಚನೆ ಎಲ್ಲ ಬಿಟ್ಬಿಡಿ.
ಲಿವ್ ಇನ್ ದ ಪ್ರೆಸೆಂಟ್ ಆ್ಯಂಡ್ ಎಂಜಾಯ್ ಯುವರ್ ಲೈಫ್. ಈ ಪ್ಯಾನಿಕ್ ಅಟ್ಯಾಕ್ಗೆ ಸೂಕ್ತ ಚಿಕಿತ್ಸೆ ನೀವು ತಗೊಳ್ಳಿ. ಇದನ್ನು ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ ಅಂದ್ಕೊಂಡ್ರೆ, ನೀವು ಸಿವಿಯರ್ ಆದಾಗ ಖಂಡಿತವಾಗ್ಲೂ ನಿಮ್ಮ ಹೃದಯದ ಬಡಿತ ಕಡಿಮೆ ಮಾಡೋಕ್ಕೆ ಕೆಲವು ವೈದ್ಯಕೀಯ ಚಿಕಿತ್ಸೆಯನ್ನು ಮನೋವೈದ್ಯರು ಕೊಡ್ತಾರೆ, ಫಿಸಿಷಿಯನ್ಸ್ ಕೊಡ್ಬೋದು. ದಯವಿಟ್ಟು ಆ ಚಿಕಿತ್ಸೆಯನ್ನು ತಗೊಳ್ಳಿ. ಮತ್ತು ನಿಮ್ಗೆ ಏನೇ ಒಂದು ತಾಯ್ತ ಕಟ್ಕೊಳ್ಬೇಕು ಅಂತ ಆಸೆ ಆಗುತ್ತಾ, ಖಂಡಿತ ಕಟ್ಕೊಳ್ಳಿ. ಹೊಳೆ ನರಸಿಂಹಂಗೆ 28 ಕಾಯಿ ಓಡಿಸ್ಬೇಕು ಅನ್ಸುತ್ತಾ, ಖಂಡಿತ ಮಾಡಿ. ಇದು ಹಳೆಯ ಕಾಲದಿಂದನೂ ಭಯ ಅನ್ನೋದು ನಮ್ಮಲ್ಲಿರೋದ್ರಿಂದ ಈ ಒಂದು ಕೆಲವು ಪದ್ಧತಿಗಳನ್ನು, ಅದನ್ನು ಮೂಢನಂಬಿಕೆ ಅಂದರೆ ಅದನ್ನು ನಂಬೋರಿಗೆ ಬೇಜಾರಾಗುತ್ತಲ್ವ. ಹಾಗಾಗಿ ಆ ಒಂದು ನಂಬಿಕೆಗಳಿಂದ ವೈದ್ಯಕೀಯ ಚಿಕಿತ್ಸೆವರೆಗೂ ನಮಗೆ ಇದಕ್ಕೆ ಚಿಕಿತ್ಸೆ ಇದೆ. ತಗೊಳ್ಳಿ, ಖುಷಿಯಾಗಿ ಜೀವನ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.